ಆದಿತ್ಯ, ಈ ಸ್ವೆಟರ್ನ ಕೊಟ್ಟಿದ್ದು ಬಾಯ್ ಫ್ರೆಂಡಾ ಗರ್ಲ್ ಫ್ರೆಂಡಾ? ದಾಮಿನಿ, ಏನ್ ಮಾತಾಡ್ತಿದ್ಯಾ ಅನ್ನೋ ಪ್ರಜ್ಞೆ ಇದೆಯಾ ನಿನಗೆ? ಆದಿಗೂ ಅನುಷ್ಕನ್ಗೂ ಮದುವೆ ಫಿಕ್ಸ್ ಆಗಿದೆ. ಇಂಥ ಸಮಯದಲ್ಲಿ ನೀನ್ ಏನೇನೋ ಮಾತಾಡಿ ಅವನ್ ತಲೆ ಕೆಡ್ಸಕ್ ನೋಡ್ತಾ ಇದೀಯಾ? ಆದಿ ಏನೇ ಮಾಡಿದ್ರು ಅರಸನ ಕೋಟೆಯ ಘನತೆಗೆ ತಕ್ಕದಾದದ್ದನ್ನೇ ಮಾಡಿರ್ತಾನೆ. ಇಷ್ಟಕ್ಕೂ ನೀನ್ ಯಾಕೆ ಈಗ ಈ ಪ್ರಶ್ನೆ ಕೇಳಿದೆ? ಅಲ್ಲ ಅಕ್ಕ, ಆದಿತ್ಯನ್ಗೆ ಈ ಸ್ವೆಟರ್ನ ಯಾರೋ ಕ್ಲೋಸ್ ಫ್ರೆಂಡ್ ಕೊಟ್ಟಿದ್ರಂತೆ. ಹಸಿ ಬಟ್ಟೆ ತರ ಇತ್ತು, ನಾನೇ ಆಚೆ ಬಿಸಾಕಿದ್ದೆ. ಅದಕ್ಕೆ ನನಗೆ ಬೈತಾ ಇದ್ದ. ನೀನ್ ಮಾಡಿರೋ ತಪ್ಪಿಗೆ ಸರಿಯಾಗಿ ಮಾಡಿದ. ಆದ್ರೂ ಆದಿ, ಈ ಸ್ವೆಟರು ನಿನ್ಗೆ ಹೇಗೇಗೋ ಕಾಣ್ತಿದ್ಯಪ್ಪ. ಒಂಚೂರು ಚೆನ್ನಾಗಿ ಕಾಣ್ತಿಲ್ಲ, ತುಂಬಾ ದೊಡ್ಡದು ಬೇರೆ. ಇದನ್ ಬೇರೆ ಯಾರಿಗಾದ್ರೂ ಕೊಟ್ಬಿಡು. ಅಖಿಲ, ಯಾರೋ ಫ್ರೆಂಡ್ ಕೊಟ್ಟಿರೋದಲ್ವಾ, ಮೊದಲು ಅದನ್ನ ಕೊಡಕ್ಕೆ ಅವನಿಗಿಷ್ಟ ಇದೆಯಲ್ವೋ ಕೇಳ್ಬಿಡು. ಇಲ್ಲಪ್ಪ, ಒಬ್ರು ಗಿಫ್ಟ್ ಕೊಟ್ಟಿರೋದನ್ನ ಇನ್ನೊಬ್ರಿಗೆ ಕೊಡಬಾರ್ದು. ಬೇಕಾದ್ರೆ ನಾನೇ ದಪ್ಪ ಆಗಿ ಸ್ವೆಟರ್ನ ಹಾಕೊಳ್ತೀನಿ. ಏನಪ್ಪ ಆದಿ, ಈ ಸ್ವೆಟರ್ನ ನಿನ್ ಕೈ ಹಿಡಿಯೋಳು ಕೊಟ್ಟಿರೋದಾ? ಇಲ್ಲ ಅಮ್ಮ, ಇದನ್ನ ನನಗೆ ತುಂಬಾ ಬೇಕಾದವ್ರು ಕೊಟ್ಟಿರೋದು. ಅಂದ್ರೆ ನನ್ನ ಕ್ಲೋಸ್ ಫ್ರೆಂಡ್ ಒಬ್ರು ಕೊಟ್ಟಿರೋದಮ್ಮ. ಆದಿ, ನೀನು ಈ ಸ್ವೆಟರ್ ಮೇಲೆ ಇಷ್ಟೊಂದು ಪೊಸೆಸಿವ್ ಆಗಿರೋದು ನೋಡಿದ್ರೆ ಇದನ್ನ ಗಿಫ್ಟ್ ಮಾಡಿದವರು ಯಾರೋ ವಿಶೇಷವಾದವರೇ ಆಗಿರ್ತಾರೆ. ಓಕೆನಪ್ಪ, ಇದನ್ನ ಜೋಪಾನವಾಗಿ ನೋಡ್ಕೋ. ಸರಿ ಮಾ. ಲೇ, ಇನ್ನೂ ಏನು ಅಲ್ಲೇ ನಿಂತ್ಕೊಂಡಿದ್ಯಾ? ಇಷ್ಟೊತ್ತು ಅತಿ ಹತ್ರ ಬಯಸ್ಕೊಂಡಿದ್ ಸಾಲ್ದ ನೋಡಿ, ಬಾ. ಇದನ್ನ ನನಗೆ ತುಂಬಾ ಬೇಕಾದವ್ರು ಕೊಟ್ಟಿರೋದು. ವಾವ್, ಈ ಸ್ವೆಟರ್ ನನಗೆ ಚೆನ್ನಾಗಿ ಕಾಣಿಸ್ತಾ ಇದೆ. ಸ್ವಲ್ಪ ಲೂಸ್ ಇದೆ, ಆದ್ರೇನಂತೆ, ಇವಾಗ ಲೂಸ್ ಆಗಿ ಹಾಕೋದೇ ಫ್ಯಾಷನ್ ಅಲ್ವಾ? ಪಾಪ ಪಾರ್ವತಿ ಪ್ರೀತಿಯಿಂದ ಕೊಟ್ಟಿದ್ದ ಸ್ವೆಟರ್ನ ಚಿಕ್ಕಮ್ಮ ಅನ್ಯಾಯವಾಗಿ ಹೊರಗಡೆ ಬಿಸಾಕಿದ್ರು. ಅವಳಿಗೆ ಅದೆಷ್ಟು ಬೇಜಾರಾಗಿತ್ತು. ಅದಕ್ಕೆ ಅನ್ಸುತ್ತೆ ನನ್ನ ಮೇಲೆ ಕೋಪ ಮಾಡ್ಕೊಂಡು ಬೈದ್ಲು. ಆದ್ರೆ ಇವಾಗ ಖುಷಿ ಪಟ್ಟಿರ್ತಾಳೆ. ಯಾಕೆ ಅಂದ್ರೆ ಅವಳು ಕೊಡಿ ಸ್ವೆಟರ್ನ ಹಾಕೊಂಡಿದ್ದೀನಲ್ಲ. ಇನ್ನೇನು ಇಲ್ಲಿ ಬಂದು, ಯಜಮಾನ್ರೆ ದಯವಿಟ್ಟು ನನಗೆ ಕ್ಷಮಿಸ್ಬಿಡಿ, ನನಗೆ ಗೊತ್ತಿಲ್ಲದೆ ನಿಮ್ಮ ಮೇಲೆ ರೇಗಾಡ್ದೆ, ಬೈದೆ, ಯಾವುದನ್ನು ಮನ್ಸಿಗೆ ಹಚ್ಕೋಬೇಡಿ, ನೀವು ಕ್ಷಮಿಸಿದ್ದೀನಿ ಅಂತ ಇವಾಗ ಹೇಳಿದ್ರೆ ಅದೇ ಖುಷಿಗೆ ನೀವು ಬಿಸಿ ಬಿಸಿಯಾಗಿ ಕಾಫಿ ಮಾಡ್ಕೊಂಡ್ಬರ್ತೀನಿ, ಓಕೆನಾ ಅಂತಾಳೆ. ಆಹಾ, ನನ್ ತರನೇ ಮಾತಾಡ್ತಾ ನನ್ನ ಆಡ್ಕೋತಾ ಇದ್ದೀರಾ? ತಡೀರಿ, ಮಾಡ್ತೀನಿ ನಿಮ್ಗೆ. ಪಾರ್ವತಿ ನೋಡು, ನೀನ್ ಕೊಟ್ಟಿರೋ ಸ್ವೆಟರ್ ಹಾಕೊಂಡಿದ್ದೀನಿ, ಹೇಗೆ ಕಾಣಿಸ್ತಾ ಇದೆ? ಚೆನ್ನಾಗಿದೆ ಅಲ್ವಾ? ಸ್ವಲ್ಪ ಲೂಸು ಆದ್ರೂ ಓಕೆ. ಕಾಫಿ ಕುಡೀರಿ. ಪಾರ್ವತಿ, ಕೋಪ ಇನ್ನೂ ಕಮ್ಮಿ ಆಗಿಲ್ವಾ? ಇಲ್ಲ, ತಪ್ಪು ಮಾಡಿದ್ ನಾನಲ್ಲ, ಚಿಕ್ಕಮ್ಮ ಅಂತ ಎಲ್ರ ಮುಂದೆ ಗೊತ್ತಾಯ್ತಲ್ಲ. ನಾನು ಅದಕ್ಕೆ ಅವ್ರಿಗೆ ಬೈದು ಆಯ್ತಲ್ಲ, ಮತ್ತೆ ಕೋಪ? ಸರಿ, ಇವಾಗ ನಿನ್ ಕೋಪ ಕಮ್ಮಿ ಆಗ್ಬೇಕು ಅಂದ್ರೆ ನಾನೇನ್ ಮಾಡ್ಬೇಕು? ಹಾಕೊಂಡಿರೋ ಸ್ವೆಟರ್ನ ಬಿಸಾಕಿ.
ನೋ ವೇ, ಅದು ಮಾತ್ರ ಆಗಲ್ಲ. ಅದನ್ ಬಿಟ್ಟು ಬೇರೆ ಏನ್ ಬೇಕಾದ್ರೂ ಹೇಳು, ಮಾಡ್ತೀನಿ. ಯಾಕೆ ಅಂದ್ರೆ ಈ ಸ್ವೆಟರ್ ನ ಕೊಟ್ಟಿರೋದು ನನಗೆ ತುಂಬಾ 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 ಬೇಕಾದ. ಓಹೋ, ಹೀಗೆಲ್ಲ ಹೇಳ್ಬಿಟ್ರೆ ನನ್ ಕೋಪ ಕಮ್ಮಿ ಆಗೋದಿಲ್ಲ. ಇವಾಗ ನಿನ್ ಕೋಪ ಕಮ್ಮಿ ಆಗ್ಬೇಕಂದ್ರೆ ನಾನು ಏನ್ ಮಾಡ್ಬೇಕು? ಚಿಕ್ಕಮ್ಮ ತಪ್ಪು ಮಾಡಿದಕ್ಕೆ ಅವ್ರು ಕಿವಿ ಇಟ್ಕೊಂಡು ಸಾರಿ ಕೇಳ್ತಾರಲ್ವಾ? ಸರಿ, ನಿನ್ ಪ್ರಕಾರ ಇವಾಗ ನಾನ್ ತಪ್ಪು ಮಾಡಿದ್ದೀನಲ್ವಾ, ಅವ್ರ ತರ ಕಿವಿ ಇಟ್ಕೊಂಡು ಸಾರಿ ಕೇಳ್ತೀನಿ ಬಿಡು. ಅಯ್ಯೋ ಬೇಡ ಯಜಮಾನ್ರೆ, ನೀವ್ ಯಾವತ್ತೂ ನನ್ ಮುಂದೆ ಸಣ್ಣವ್ರಾಗ್ಬಾರ್ದು. ನನಗ್ ನಿಮ್ ಮೇಲೆ ಯಾವ ಕೋಪನೂ ಇಲ್ಲ, ಸುಮ್ನೆ ತಮಾಷೆ ಮಾಡ್ದೆ ಅಷ್ಟೇ. ನಿಜವಾಗ್ಲು? ನಿಮಗ್ ಕಾಫಿ ಕೊಡೋಣ ಅಂತ ಖುಷಿಲೇ ಬಂದೆ. ಆದ್ರೆ ನೀವ್ ನನ್ ತರ ಮಾತಾಡ್ತಿದ್ದದನ್ನ ನೋಡಿ ನಿಮಗ್ ಸ್ವಲ್ಪ ಆಟ ಆಡ್ಸೋಣ ಅಂತ ಈ ರೀತಿ ಮಾಡ್ದೆ ಅಷ್ಟೇ. ನನಗ್ ಕ್ಷಮಿಸ್ಬಿಡಿ. ಓ, ಇದಾ ವಿಷಯ? ಸರಿ ಮೇಡಮ್, ಕ್ಷಮಿಸಿದೀನಿ. ಪಾರ್ವತಿ, ನೀ ಕೊಟ್ಟಿರೋ ಸ್ವೆಟರ್ ಹೇಗ್ ಕಾಣಿಸ್ತಾ ಇದೆ? ಚೆನ್ನಾಗ್ ಕಾಣಿಸ್ಲೇಬೇಕು. ಯಾಕೆ ಅಂದ್ರೆ ಈ ಸ್ವೆಟರ್ ಕೊಟ್ಟಿರೋದು ಯಾರು? ನನ್ನ ಬೆಸ್ಟ್ ಫ್ರೆಂಡ್ ಪಾರ್ವತಿ ಅಲ್ವಾ? ಸರಿ ಯಜಮಾನ್ರೆ, ನಾನ್ ಬರ್ತೀನಿ. ಅಯ್ಯೋ, ನೀವ್ ಕಾಫಿನೇ ಕುಡ್ದಿಲ್ಲ ನೋಡಿ. ಯಜಮಾನ್ರೆ, ಮಾತಾಡ್ತಾ ಮಾತಾಡ್ತಾ ಕಾಫಿ ತಣ್ಣಗಾಗೋಗಿರುತ್ತೆ. ನಾನು ಹೋಗಿ ಬಿಸಿ ಮಾಡ್ಕೊಂಡ್ ಬರ್ತೀನಿ. ಪರವಾಗಿಲ್ಲ ಪಾರ್ವತಿ, ನೀನ್ ಮಾಡಿರೋ ಕಾಫಿ ತಣ್ಣಗಿದ್ರು ಸೂಪರ್ ಆಗಿರುತ್ತೆ. ಕೊಡಿ. ವಾವ್ ಪಾರ್ವತಿ, ಕಾಫಿ ಸೂಪರ್ ಆಗಿದೆ. ಸರಿ ಯಜಮಾನ್ರೆ, ನಾನ್ ಬರ್ತೀನಿ. ಏನಿದು ಅಮ್ಮೋರು, ಆಗ್ಲೇ ಮುಖ ಉದಿಸ್ಕೊಂಡಿದ್ದೆ, ಈಗೇನ್ ಇಷ್ಟೊಂದು ಖುಷಿ ಖುಷಿಯಾಗಿದ್ಯಾ? ಏನ್ ಸಮಾಚಾರ? ಅದು ಆ ಸ್ವೆಟರ್ನ ನಮ್ಮ ಯಜಮಾನ್ರು ಎಸ್ತಿದ್ದು ಅನ್ಕೊಂಡು ಅವ್ರ ಮೇಲೆ ಬೇಜಾರ್ ಮಾಡ್ಕೊಂಡು ಅವ್ರನ್ನ ಚೆನ್ನಾಗಿ ಬೈದ್ ಬಿಟ್ಟಿದ್ದೆ. ಆದ್ರೆ ಆ ಕೆಲ್ಸ ಮಾಡಿದ್ದು ದಾಮಿನಿ ಮೇಡಮು ನಮ್ಮ ಯಜಮಾನ್ರಲ್ಲ ಅಂತ ಗೊತ್ತಾಗಿ ತುಂಬಾ ಸಂತೋಷ ಆಯ್ತು. ಓಹೋ, ಇದೋ ಸಮಾಚಾರ. ಅಂದ್ರೆ ನಿನ್ನೆ ದೊಡ್ಡ ಯಜಮಾನ್ರಿಗೆ ಸ್ವೆಟರ್ನ ಕಾಣಿಕೆಯಾಗಿ ಕೊಟ್ಟಿದ್ದು ತಾವು ಉಂದಂಗಾಯ್ತು. ಓ, ಅದಕ್ಕೆ ದೊಡ್ಡ ಯಜಮಾನ್ರು ಆ ಸ್ವೆಟರ್ನ, ಅಂದ್ರೆ ನಿನ್ನನ್ನ ಬಿಟ್ಕೊಟ್ಟೇ ಇಲ್ಲ. ಹಾಗಾದ್ರೆ ನಿನ್ನೆ ರಾತ್ರಿ ಆ ಅನುಷ್ಕಾ ಹಾಕಿದ ಸವಾಲಲ್ಲಿ ನೀನ್ ಗೆದ್ದಂಗೆ ಆಯ್ತಲ್ವಾ? ಹೂ ಸಾವಿತ್ರಕ್ಕ, ಅನುಷ್ಕಾ ಹಾಕಿದ ಸವಾಲಲ್ಲಿ ಗೆದ್ದು ಈ ಪಾರ್ವತಿ ಏನು ಅಂತ ಅವಳಿಗೆ ತೋರ್ಸಿದೀನಿ. ಶಭಾಸ್ ಮಗಳೇ, ಅಂತೂ ಅನ್ಕೊಂಡಿದ್ದನ್ನ ಸಾಧಿಸ್ಬಿಟ್ಟಿಯಲ್ಲ, ಬೇಷ್. ಆದ್ರೆ ಈ ಗೆಲುವಲ್ಲಿ ನೀನ್ ಮೈ ಮರೆಯಂಗಿಲ್ಲ. ಇನ್ಮೇಲೆ ಇರೋದು ನಿನಗೆ ನಿಜವಾದ ಸವಾಲು. ಒಂದು ಗೆಲುವು ಮನುಷ್ಯನಿಗೆ ಎಷ್ಟು ಸಂತೋಷ ಕೊಡುತ್ತೋ ಅಷ್ಟೇ ಆತಂಕನೂ ಕೊಡುತ್ತೆ. ಒಂದು ಕ್ಷಣ ಯಾಮಾರಿ ಎಡವಿದ್ರೆ ಬೀಳೋದು ಗ್ಯಾರಂಟಿ. ಮೈಯೆಲ್ಲ ಕಣ್ಣಾಗಿರ್ಬೇಕು ಪಾರ್ವತಿ. ಯಾಕೆ ಸಾವಿತ್ರಕ್ಕ ಇಷ್ಟೊಂದು ಗಂಭೀರ ಆಗೋದೆ? ಅಲ್ಲಿಂದ ಬಂದ್ಮೇಲೆ ಅನುಷ್ಕಾ ಎಲ್ಲಿ ಹೋದ್ಲು? ಗೊತ್ತಿಲ್ಲ ಸಾವಿತ್ರಕ್ಕ. ನಿನ್ಗೇನಾರ ಫೋನ್ ಮಾಡಿದ್ಲಾ? ಇಲ್ಲ. ಇಲ್ಲಿಗೂ ಬಂದಿಲ್ಲ ಅಂದ್ರೆ ಏನರ್ಥ? ಅವಳೀಗ ನಿನ್ನಿಂದ ಹೆಡೆ ತುಳಿಸ್ಕೊಂಡಿರೋ ವಿಷ ಸರ್ಪ ಕಚ್ಚೋ ಪ್ರಯತ್ನ ಮಾಡೇ ಮಾಡ್ತಾಳೆ. ಇಷ್ಟೊತ್ತಾದ್ರೂ ಅವಳು ಸುಳಿವಿಲ್ಲ ಅಂದ್ರೆ ಇದು ನೀನ್ ಯೋಚನೆ ಮಾಡ್ಬೇಕಾಗಿರೋ ವಿಷಯ ತಾನೆ. ಗೆದ್ನಲ್ಲ ಅನ್ನೋ ಖುಷಿಗೆ ಮರ್ತೇ ಬಿಟ್ಟಿದ್ದೆ. ಈಗ ನೀನ್ ಹೇಳ್ತಿರೋದ್ ಕೇಳ್ತಿದ್ರೆ ಆತಂಕ ಆಗ್ತಿದೆ. ಈಗೇನ್ ಮಾಡ್ಲಿ ಸಾವಿತ್ರಕ್ಕ? ಅನುಷ್ಕಾ ಈಗ ಎಲ್ಲಿದ್ದಾಳೆ, ಹೇಗಿದ್ದಾಳೆ, ಏನ್ ಮಾಡ್ತಿದ್ದಾಳೆ ಅನ್ನೋದನ್ನ ಮೊದಲು ತಿಳ್ಕೊ. ಆಗ ಮುಂದಿನ ಹೆಜ್ಜೆ ಇಡೋಕೆ ಸುಲಭ ಆಗುತ್ತೆ. ಅರ್ಥ ಆಯ್ತಾ? The scheduled meeting has been postponed. I'm really sorry about that. Yeah. Okay. ಯಜಮಾನ್ರೆ, ಅನುಷ್ಕಾ ಮೇಡಮ್ ಏನಾದ್ರೂ ಫೋನ್ ಮಾಡಿದ್ರಾ? ಇಲ್ವಲ್ಲ ಪಾರ್ವತಿ, ಯಾಕೆ, ಏನಾಯ್ತು? ಯಾಕೂ ಇಲ್ಲ ಯಜಮಾನ್ರೆ, ಸುಮ್ನೆ ಕೇಳ್ದೆ ಅಷ್ಟೆ. ಪಾಪ ಅನುಷ್ಕಾ ಮೇಡಮು ನಿಮ್ ಜೊತೆ ಪ್ರೇಮಿಗಳ ದಿನ ಆಚರಿಸ್ಕೋಬೇಕು ಅಂತ ಆಸೆ ಪಟ್ಟು ಎಷ್ಟೆಲ್ಲ ತಯಾರಿ ಮಾಡಿದ್ರು. ಆದ್ರೆ
ಅವ್ರ ಪ್ರೇಮಿಗಳ ದಿನಾನ ಆಚರಿಸ್ಕೊಳಕ್ ಆಗ್ಲೇ ಇಲ್ಲ. ಅವ್ರ ಆ ಜಾಗಕ್ಕೆ ಬರ್ಲೂ ಇಲ್ಲ. ನೀವ್ ಫೋನ್ ಮಾಡಿದ್ರೆ ತೆಗಿಲೂ ಇಲ್ಲ. ಅದಕ್ಕೆ ನಿಮ್ಗೇನಾದ್ರೂ ವಿಷಯ ಗೊತ್ತಾಯ್ತಾ ಅಂತ ಕೇಳ್ದೆ ಅಷ್ಟೆ. ಗೊತ್ತಾಗಿಲ್ಲ ಪಾರ್ವತಿ. ಮತ್ತೆ ಫೋನ್ ಮಾಡಿ ಏನಾಯ್ತು ಅಂತ ಕೇಳ್ಬೇಕು ತಾನೆ. ಸರಿ, ಮಾಡ್ತೀನಿ. ನೋಡು, ಫೋನೇ ತೆಗಿತಾ ಇಲ್ಲ. ಯಜಮಾನ್ರೆ, ನನ್ ಮನ್ಸಿಗೆ ಯಾಕೋ ಸಮಾಧಾನ ಆಗ್ತಾ ಇಲ್ಲ. ಅವ್ರು ಯಾವ್ದೋ ತೊಂದ್ರೆಲ್ ಸಿಕ್ಕಾಕೊಂಡಿದ್ದಾರೆ ಅಂತ ನನಗ್ ಅನಿಸ್ತಾ ಇದೆ. ಅದಕ್ಕೆ ಅವ್ರು ಯಾರ ಹತ್ರನೂ ಹೇಳ್ಕೊಳ್ದೆ, ಯಾರ ಹತ್ರನೂ ಮಾತಾಡ್ದೆ ನಿಮ್ ಫೋನು ತೆಗಿತಾ ಇಲ್ಲ ಅಂತ ಅನ್ಸುತ್ತೆ. ಯಾವ್ದಕ್ಕೂ ಒಂದ್ಸಲ ಅವ್ರ ಮನೆಗೆ ಹೋಗಿ ವಿಚಾರಿಸ್ಕೊಂಡ್ ಬರೋದು ಒಳ್ಳೇದು ಅಂತ ನನ್ಗೆ ಅನ್ನಿಸ್ತಾ ಇದೆ. ನಾನಾ? ಹಾ, ಬೇಕಾದ್ರೆ ನಾನು ನಿಮ್ ಜೊತೆ ಬರ್ತೀನಿ, ಆಯ್ತಾ? ಬನ್ನಿ ಹೋಗ್ ಬರೋಣ. ಅಲ್ಲ ಪಾರ್ವತಿ, ಫೋನ್ ತೆಗಿತಾ ಇಲ್ಲ ಅಂತ ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೊಳ್ತಾ ಇದೀಯಾ? ಏನಾಗಿರಲ್ಲ ಬಿಡು. ಅಲ್ಲ ಯಜಮಾನ್ರೆ, ನಿನ್ನೆ ರಾತ್ರಿ ಯಾವ್ದೋ ಫೋನ್ ಬಂತು ಅಂತ ಹೋದವರು ವಾಪಸ್ ಬರ್ಲೂ ಇಲ್ಲ. ನೀವ್ ಫೋನ್ ಮಾಡಿದ್ರೆ ತೆಗಿಲೂ ಇಲ್ಲ. ಹೀಗಿರೋವಾಗ ಯಾವ್ದೋ ಸಮಸ್ಯೆಲ್ ಸಿಕ್ಕಾಕೊಂಡಿರ್ಲೇಬೇಕಲ್ವಾ? ಬನ್ನಿ ಹೋಗ್ ಬರೋಣ. ಸರಿ, ಅಮ್ಮಂಗೆ ಹೇಳ್ಬಿಟ್ಟು ಹೊರಡೋಣ. ಅಯ್ಯೋ ಬೇಡ ಯಜಮಾನ್ರೆ, ಅಮ್ಮಂಗ್ ಹೇಳಿದ್ರೆ ಸುಮ್ನೆ ಯಾಕೆ ಏನು ಅಂತ ಗಾಬರಿ ಆಗ್ತಾರೆ. ಒಂದ್ ವೇಳೆ ನೀವ್ ಅಮ್ಮಂಗ್ ಹೇಳಲೇಬೇಕು ಅಂದ್ರೆ ಅನುಷ್ಕಾ ಮೇಡಮ್ನ ಭೇಟಿಯಾಗಿ ಮನೆಗ್ ಬಂದ್ಮೇಲೆ ಹೇಳೋಣ, ಸರಿನಾ? ಸರಿ. ಯಾಕೆ ನಗ್ತಾ ಇದ್ದೀರಾ? ಪಾರ್ವತಿ, ಮದ್ವೆ ಆದ್ಮೇಲೆ ಅಮ್ಮನಿಂದ ಮಗನ್ನ ಹೆಂಡತಿ ತಮ್ಮ ಕಂಟ್ರೋಲ್ ತಗೊಳ್ತಾರಲ್ಲ, ಹಾಗೆ ನೀನ್ ಅಮ್ಮನಿಂದ ನನ್ ಕಂಟ್ರೋಲ್ ತಗೊಳ್ಳೋದರ ಆಡ್ತಾ ಇದೆಯಾ ಅಲ್ವಾ ಪಾರ್ವತಿ? ಆದ್ರೆ ಗಂಡನ್ ಮನ್ಸು ಹಿಡಿತದಲ್ಲಿದ್ರೆ ಯಾವ ಹೆಂಡತಿ ಬಂದ್ರು ಏನು ಮಾಡೋದಕ್ಕಾಗಲ್ಲ. ಗಂಡನ್ಗೆ ಹೆಂಡತಿಗಿಂತ ಮೊದ್ಲು ತಾಯಿ ಮುಖ್ಯ. ಮದ್ವೆ ಆಗ್ ಬರೋಳ್ಗೂ ತಾಯಿ ಇರ್ತಾಳೆ ಅಲ್ವಾ? ಆ ಸತ್ಯನ ಅವಳು ಅರ್ಥ ಮಾಡ್ಕೋಬೇಕು. ಒಳ್ಳೆ ಮಾತು ಹೇಳ್ದೆ ಪಾರ್ವತಿ. ಅದಕ್ಕೆ ಎಲ್ರು ನಿನ್ನ ಇಂಟೆಲಿಜೆಂಟ್ ಅಂತ ಹೇಳೋದು. ಹಾಗಂದ್ರೆ ಬುದ್ಧಿವಂತೆ ಅಂತ. ಆಹಾ, ಇದನ್ನೇ ಕನ್ನಡದಲ್ಲಿ ಹೇಳಿದ್ರೆ ಕೇಳೋದಕ್ಕೆ ಎಷ್ಟು ಚೆನ್ನಾಗಿರುತ್ತಲ್ವಾ? ಆಯ್ತು ಮಹಾತಾಯಿ, ಇನ್ಮೇಲೆ ಕನ್ನಡದಲ್ಲೇ ಹೇಳ್ತೀನಿ. ಸರಿ, ಬೇಗ ಹೋಗಿ ತಯಾರಾಗಿ ಬನ್ನಿ, ಹೊರಡೋಣ. ಸರಿ ಪಾರ್ವತಿ. ಏನೇ ಹೇಳು ಪಾರ್ವತಿ, ನಮ್ಗೆ ಇಷ್ಟ ಆದವ್ರ ಜೊತೆ ಕಾರಲ್ಲಿ ಡ್ರೈವ್ ಹೋಗೋದು ಅಂದ್ರೆ ಒಂಥರ ಮಜಾ ಅಲ್ವಾ? ಹಾಗಾದ್ರೆ ನಾನ್ ನಿಮ್ಗೆ ಇಷ್ಟವಾದವಳ ಯಜಮಾನ್ರೆ? ಕೇಳ್ತೀಯಲ್ಲ, ನೀನ್ ನನ್ ಬೆಸ್ಟ್ ಫ್ರೆಂಡ್ ಅಂದ್ಮೇಲೆ ನೀನ್ ನನ್ಗಿಷ್ಟ ಅಂತ ತಾನೆ? ನೆನ್ನೆ ರಾತ್ರಿಯಿಂದ ಆ ಅನುಷ್ಕಾ ಎಲ್ಲಿದ್ದಾಳೆ, ಏನ್ ಮಾಡ್ತಿದ್ದಾಳೆ, ಅವಳ ಮುಂದಿನ ನಡೆ ಏನು ಗೊತ್ತಾಗ್ತಿಲ್ವಲ್ಲ. ಹೇಗಿದ್ರು ಈಗ ಹೋಗ್ತಿರೋದು ಅವಳ ಮನೆಗೆ ಅಲ್ವಾ? ಅಲ್ಲಿರೋದು ಅವಳ ನಿಜವಾದ ಅಪ್ಪ ಅಮ್ಮ ಅಲ್ಲ ಅಂತ ಯಜಮಾನ್ರಿಗೆ ಹೇಗಾದ್ರೂ ಮಾಡಿ ಗೊತ್ತು ಮಾಡಿಸ್ಬೇಕು. ಪಾರ್ವತಿ, ಯಜಮಾನ್ರೆ ಏನ್ ಯೋಚನೆ ಮಾಡ್ತಾ ಇದೀಯಾ? ಏನಿಲ್ಲ ಯಜಮಾನ್ರೆ. ಇದೆ, ನಿನ್ ಮನ್ಸಲ್ಲಿ ಏನೋ ಯೋಚನೆ ಇದೆ. ಅದೇನು ಅಂತ ನನಗ್ ಗೊತ್ತು. ಯಜಮಾನ್ರೆ, ನೀನ್ ಇವಾಗ ಅನುಷ್ಕಾ ಬಗ್ಗೆ ತಾನೇ ಯೋಚನೆ ಮಾಡ್ತಾ ಇದೀಯಾ? ಕರೆಕ್ಟ್ ತಾನೆ? ನೆನ್ನೆಯಿಂದ ಅವಳು ಕಾಣಿಸ್ತಿಲ್ಲ, ಎಲ್ಲಿ ಹೋಗಿದ್ದಾಳೋ ಏನು ಅಂತ ತಾನೇ ಯೋಚನೆ ಮಾಡ್ತಾ ಇದೀಯಾ? ಹೌದು ಯಜಮಾನ್ರೆ. ನೋಡ್ದ್ಯಾ ಹೇಗ್ ಕರೆಕ್ಟ್ ಆಗಿ ಹೇಳ್ದೆ. ಡೋಂಟ್ ವರಿ ಪಾರ್ವತಿ, ಇವಾಗ ಹೇಗಿದ್ರು ಅವಳು ಮನೆಗೆ ಹೋಗ್ತಾ ಇದೀವಲ್ವಾ, ನಮ್ಗೆ ಗೊತ್ತಾಗುತ್ತೆ. ನೋಡು, ಅವಳೇ ಫೋನ್ ಮಾಡ್ತಾ ಇದ್ದಾರೆ. ಹಲೋ ಅನುಷ್ಕಾ, ಎಲ್ಲಿದ್ಯಾ? ನಿಂಗೋಸ್ಕರ ಒಬ್ಳೆ ಕೂತು ಕಾಯ್ತಾ ಇದ್ದೀನಿ ಆದಿ. ಏನು? ನನಗೋಸ್ಕರ ಕಾಯ್ತಾ ಇದೀಯಾ? ಎಲ್ಲಿ?
ಲೊಕೇಶನ್ ಶೇರ್ ಮಾಡ್ತೀನಿ ಬಾ. ಹಾ ಓಕೆ. ಆಕ್ಚುಲಿ ನಿನ್ನ ನೋಡೋದಕ್ಕೆ ನಾನು ನಿಮ್ಮನೆಗೆ ಬರ್ತಾ ಇದ್ದೆ, ಅಷ್ಟ್ರಲ್ಲಿ ನೀನೇ ಕಾಲ್ ಮಾಡಿದೆ ನೋಡು. ನನ್ನ ನೋಡೋದಕ್ಕೆ ನೀನ್ ಬಂದೇ ಬರ್ತೀಯಾ ಅಂತ ನನ್ ಮನ್ಸ್ ಹೇಳ್ತಿತ್ತು ಆದಿ. ಹೌದಾ, ನಿನ್ ಗೆಸ್ ಕರೆಕ್ಟ್. ಆದ್ರೆ ನಿನ್ನ ನೋಡೋದಕ್ಕೆ ನಾನು ಒಬ್ನೇ ಬರ್ತಾ ಇಲ್ಲ, ನನ್ ಜೊತೆ ಇನ್ನೊಬ್ರು ಬರ್ತಾ ಇದ್ದಾರೆ. ಯಾರಿರ್ಬೋದು ಹೇಳು ನೋಡೋಣ. ಪಾರ್ವತಿ ತಾನೆ? ವಾವ್, ಎಷ್ಟು ಕರೆಕ್ಟ್ ಆಗಿ ಹೇಳ್ದೆ ಅನುಷ್ಕಾ. ಇನ್ನೊಂದು 10 ಮಿನಿಟ್ಸ್ ನಾವು ಬಂದ್ಬಿಡ್ತೀವಿ. ನೋ ಪ್ರಾಬ್ಲಮ್, ಆರಾಮಾಗಿ ಬನ್ನಿ. ಓಕೆ ಬಾಯ್. ಪಾರ್ವತಿ, ನೀನ್ ಸ್ಮಾರ್ಟ್ ಅಂದ್ರೆ ನಾನ್ ಓವರ್ ಸ್ಮಾರ್ಟ್ ಕಣೆ. ಯಾವತ್ತು ಕಾಲ್ ಮಾಡದೇ ಇರೋ ಆದಿ ಇವತ್ ನನಗ್ ಕಾಲ್ ಮಾಡ್ತಿದ್ದಾನೆ ಅಂದ್ರೆ ಅದ್ರ ಹಿಂದಿನ ಕಾರಣ ನೀನೇ ಅಂತ ನಂಗೆ ಚೆನ್ನಾಗ್ ಗೊತ್ತು. ಈಗ ನಿಮ್ಗೆ ಸಮಾಧಾನ ಆಯ್ತಾ? ಇವಾಗ ಅವಳೇ ಲೊಕೇಶನ್ ಕಳಿಸ್ತಾಳೆ, ಅಲ್ಲೇ ಹೋಗೋಣ. ತುಂಬಾ ಚೆನ್ನಾಗಿದೆ ಪಾರ್ವತಿ. ಹಾಯ್ ಆದಿ. ಹಾಯ್ ಅನುಷ್ಕಾ. ಹಾಯ್ ಪಾರ್ವತಿ. ಕೂತ್ಕೋ ಬಾ ಆದಿ. ಏನಾದಿ, ಕೆಫೆಲ್ ಯಾರು ಇಲ್ಲ ಅಂತ ನೋಡ್ತಾ ಇದೀಯಾ? ಅನುಷ್ಕಾ, ನೀನೊಬ್ಳೆ ಇಲ್ಲಿ? ಒಬ್ರು ಸ್ಪೆಷಲ್ ವ್ಯಕ್ತಿನ ಮೀಟ್ ಮಾಡ್ಬೇಕು ಅಂತಾನೆ ನಾನ್ ಇಡೀ ಕೆಫೆನ ಬುಕ್ ಮಾಡಿದೆ. ಹೌದಾ? ಯಾರ ಸ್ಪೆಷಲ್ ವ್ಯಕ್ತಿ? ಇನ್ಯಾರು, ನೀವೇ. ನಾವಾ? ಐ ಮೀನ್ ನೀನು. ನಿನ್ನನ್ ಮೀಟ್ ಮಾಡ್ಬೇಕು ಅಂತಾನೆ ಇಡೀ ಕೆಫೆನ ಬುಕ್ ಮಾಡಿದೆ. ಓಹ್, ದಟ್ಸ್ ಗ್ರೇಟ್. ಏನು, ನಿನ್ ಜೊತೆ ಪಾರ್ವತಿನೂ ಬಂದ್ಬಿಟ್ಟಿದ್ದಾಳೆ. ನನ್ನನ್ ನೋಡ್ಬೇಕು ಅಂತ ಅಷ್ಟೊಂದು ಕುತೂಹಲನಾ? ನೀನು ನನ್ನ ಜೊತೆ ವ್ಯಾಲೆಂಟೈನ್ಸ್ ಡೇ ಸೆಲೆಬ್ರೇಟ್ ಮಾಡಲಿಲ್ಲ ಅಂತ ಪಾರ್ವತಿ ಫೀಲ್ ಆಗಿದ್ದಾಳೆ. ಓಹ್, ಇಸ್ ಇಟ್? ಪರವಾಗಿಲ್ವೇ, ನನ್ ಬಗ್ಗೆ ಪಾರ್ವತಿಗೆ ಇಷ್ಟೊಂದು ಪ್ರೀತಿ ಇದೆ. ಮತ್ತೆ ಇರಲ್ವಾ? ಇಷ್ಟಾದ್ರೂ ನೀನ ಮದುವೆ ಆಗೋ ಹುಡುಗಿ ಅಲ್ವಾ? ಅದು ಅಲ್ಲದೆ ನಿನ್ನೆ ರಾತ್ರಿ ಬರ್ತೀನಿ ಅಂತ ಹೇಳಿ ಹೋಗಿ ನೀನ್ ಬರ್ಲೇ ಇಲ್ವಲ್ಲ? ಪಾರ್ವತಿ ಗಾಬರಿಯಾಗಿ ನನ್ನ ಹತ್ರ ಫೋನ್ ಮಾಡಿಸಿದ್ಲು, ಆದ್ರೆ ನೀನೇ ಫೋನ್ ರಿಸೀವ್ ಮಾಡ್ಲೇ ಇಲ್ಲ. ಪಾಪ ನಮ್ ಪಾರ್ವತಿ ಇವತ್ತು ಬೆಳಗ್ಗೆ ನನ್ನ ಹತ್ರ ಮತ್ತೆ ಬಂದ್ರು, ಮತ್ತೆ ಫೋನ್ ಮಾಡಿ ಅಂತ ಹೇಳಿದ್ಲು. ಬಟ್ ನೋ ಲಕ್, ಮತ್ತೆ ನೀನ್ ರಿಸೀವ್ ಮಾಡ್ಲಿಲ್ಲ.
ಅದಕ್ಕೆ ನಿನ್ಗೆ ಏನಾಗಿದೆಯೋ ಏನು ಅಂತ ಫುಲ್ ಗಾಬರಿಯಾಗಿ ನಿಮ್ ಮನೆಗೆ ಹೋಗೋಣ ಅಂತ ನನ್ನ ಕರ್ಕೊಂಡು ಹೊರಟಿದ್ಲು. ಅಷ್ಟೊತ್ತಿಗೆ ನೀನೇ ಕಾಲ್ ಮಾಡಿದೆ. ವಾವ್, ಥ್ಯಾಂಕ್ ಯು ಸೋ ಮಚ್ ಪಾರ್ವತಿ. ನೀನ್ ಇಷ್ಟೊಂದು ಮುಂದುವರೆದಿದ್ಯಾ ಅಂತ ನಂಗೆ ಗೊತ್ತಿರ್ಲಿಲ್ಲ. ಐ ಮೀನ್, ನನ್ ಬಗ್ಗೆ ಇಷ್ಟೊಂದು ಕಾಳಜಿ ಇದೆ ಅಂತ ನಂಗೆ ಗೊತ್ತಿರ್ಲಿಲ್ಲ.